ಮೆದುಳಿನ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳಲ್ಲಿ ನಿಖರತೆ ಹೆಚ್ಚಿಸುವ ಉದ್ದೇಶದಿಂದ ಕಿಮ್ಸ್ ಆಸ್ಪತ್ರೆ ಮತ್ತು ಬ್ರೈನ್ ಲ್ಯಾಬ್ ಕೈಜೋಡಿಸಿವೆ. ಈ ಒಪ್ಪಂದದ ಮೂಲಕ ದಕ್ಷಿಣ ಏಷ್ಯಾದ ಮೊದಲ ಫಂಕ್ಷನಲ್ ನ್ಯೂರೋಸರ್ಜರಿ ರೆಫರೆನ್ಸ್ ಸೆಂಟರ್ ಹಾಗೂ ಟ್ರೈನಿಂಗ್ ಹಬ್ ಸ್ಥಾಪನೆಯಾಗಲಿದೆ. ರೋಬೋಟಿಕ್ ನೆರವಿನ ಇಂಟ್ರಾ ಆಪರೇಟಿವ್ ಇಮೇಜಿಂಗ್, ಅತ್ಯಾಧುನಿಕ ಸರ್ಜಿಕಲ್ ನೇವಿಗೇಷನ್ ಮತ್ತು ಮಿಕ್ಸ್ಡ್ ರಿಯಾಲಿಟಿ ತಂತ್ರಜ್ಞಾನಗಳು ಒಂದೇ ವೇದಿಕೆಯಲ್ಲಿ ಲಭ್ಯವಾಗಲಿವೆ. ನಮ್ಮ ಹೆಸರು ಡಾಕ್ಟರ್ ಚಿನ್ನದುರೈ. ನಾನು ರೀಜನಲ್ ಮೆಡಿಕಲ್ ಡೈರೆಕ್ಟರ್ ಇದ್ದೀನಿ, ಕಿಮ್ಸ್ ಹಾಸ್ಪಿಟಲ್ ಬ್ಯಾಂಗ್ಳೂರು, ಕೃಷ್ಣ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಬ್ಯಾಂಗ್ಳೂರು. ನಮ್ಮದು 2 ಹಾಸ್ಪಿಟಲ್ ಇದೆ ಬ್ಯಾಂಗ್ಳೂರಲ್ಲಿ. ಆಲ್ಮೋಸ್ಟ್ 900 ಬೆಡ್ಸ್ ಓಪನ್ ಮಾಡಿದೆ. ಈಗ ನಾವು 2 ಹಾಸ್ಪಿಟಲ್ಲಿ ನಮ್ಮ 2 ಆಪ್ರೇಷನ್ ಥಿಯೇಟ್ರಿಗೂ ಆಲ್ಮೋಸ್ಟ್ 60 crore rupees ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದು ಒನ್ ಆಫ್ ದಿ ಎಕ್ವಿಪ್ಮೆಂಟ್ಸ್, ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸ್ ಇಸ್ ಬ್ರೈನ್ ಲ್ಯಾಬ್ ಬಂದಿದೆ. ಸೊ ಅವ್ರ ಲೇಟೆಸ್ಟ್ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ಟೆಕ್ನಾಲಜಿ ವಿತ್ ನಮ್ಮದು ಡಾಕ್ಟರ್ಸು ಟೀಮ್, ನ್ಯೂರೋ ಸೈನ್ಸಸ್ ಟೀಮ್ ತುಂಬ ಅಡ್ವಾನ್ಸ್ ಟೀಮ್ ಇದ್ದಾರೆ. ಅವರು ಆಲ್ಮೋಸ್ಟ್ ಮೋರ್ ದೆನ್ 30 years ಎಕ್ಸ್ಪೀರಿಯನ್ಸ್ ಬಂದಿದ್ದಾರೆ. ಆಲ್ರೆಡಿ ನಾವು ಮೋಸ್ಟ್ ಕಾಂಪ್ಲೆಕ್ಸ್ ಸರ್ಜರೀಸ್ ಮಾಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳು ಕೂಡ ನಾವು ಬ್ರೈನ್ ಸರ್ಜರಿ ಬೇಸಿಕ್ಲಿ ಫಿಟ್ಸ್ ಬರೋವರೆಗೂ ಮಾಡಿ ಅವ್ರಿಗೆ ಔಟ್ಕಮ್ ಚೆನ್ನಾಗಿ ಬಂದಿದೆ. ಇದರಿಂದ ಮೆದುಳು ಶಸ್ತ್ರಚಿಕಿತ್ಸೆಯ ನಿಖರತೆ ಮತ್ತು ಚಿಕಿತ್ಸಾ ಫಲಿತಾಂಶ ಮತ್ತಷ್ಟು ಸುಧಾರಿಸುವ ನಿರೀಕ್ಷೆಯಲ್ಲಿದೆ. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮತ್ತು ಎಪಿಲೆಪ್ಸಿ ಸರ್ಜರಿಯಂತಹ ಅತ್ಯಾಧುನಿಕ ಚಿಕಿತ್ಸೆಗಳ ಅಗತ್ಯತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ತಜ್ಞ ವೈದ್ಯರಿಗೆ ತರಬೇತಿ, ಜ್ಞಾನ ವಿನಿಮಯ ಮತ್ತು ಹೊಸ ತಂತ್ರಜ್ಞಾನಗಳ ಬಳಕೆಗೆ ಈ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ. ಜರ್ಮನಿಯ ಮ್ಯೂನಿಚ್ ಮೂಲದ ಬ್ರೈನ್ ಲ್ಯಾಬ್ ಸಂಸ್ಥೆಯ ಅಧ್ಯಕ್ಷ ವಿನಿಶಿಯಸ್ ಡೆಸಾಯ್ ಮಾತನಾಡಿ, ಸುಧಾರಿತ ನ್ಯೂರೋಸರ್ಜಿಕಲ್ ತಂತ್ರಜ್ಞಾನ, ಡಿಜಿಟಲ್ ಸರ್ಜರಿಕಲ್ ವರ್ಕ್ಫ್ಲೋ ಮತ್ತು ವ್ಯವಸ್ಥಿತ ವೈದ್ಯಕೀಯ ತರಬೇತಿಯನ್ನು ಒಂದೇ ಕೇಂದ್ರದಲ್ಲಿ ಒದಗಿಸುವುದು ಈ ಯೋಜನೆಯ ಉದ್ದೇಶ ಎಂದು ಹೇಳಿದ್ದಾರೆ. 35ಕ್ಕೂ ಹೆಚ್ಚು ವರ್ಷಗಳ ಅನುಭವ ಹೊಂದಿರುವ ಬ್ರೈನ್ ಲ್ಯಾಬ್ ತಂತ್ರಜ್ಞಾನಗಳು ವಿಶ್ವದ 120ಕ್ಕೂ ಹೆಚ್ಚು ದೇಶಗಳ ಆರೋಗ್ಯ ಸಂಸ್ಥೆಗಳಲ್ಲಿ ಬಳಕೆಯಲ್ಲಿವೆ. ಇದೀಗ ಕಿಮ್ಸ್ ಜೊತೆಗಿನ ಸಹಭಾಗಿತ್ವದಿಂದ ದಕ್ಷಿಣ ಏಷ್ಯಾದಲ್ಲಿ ನಿಖರ ಮಾರ್ಗದರ್ಶನದ ನ್ಯೂರೋಸರ್ಜರಿಗೆ ಹೊಸ ಅಧ್ಯಾಯ ಆರಂಭವಾಗಲಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.